ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ಸಾವಂತ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತಾ ಇರೋದು ನಮ್ಮ ಆಂಟಿ ಮನೆಯಿಂದ. ಸೌಮ್ಯ ನೋಡಿ ಎಷ್ಟೊಂದು ಚಾಕ್ಲೇಟ್ ತಗೊಂಬಂದು ಕೊಟ್ಟಿದ್ದಾಳೆ ನನ್ನ ಮಗನಿಗೆ. ಇವಳೆ ಹಾಳು ಮಾಡ್ತಾ ಇರೋದು. ನನ್ನ ಮಗನ ಅಲ್ಲೆಲ್ಲ ಏನಾದರೂ ಉಳ್ಕೊಳ್ಳಾದ್ರೆ ನೀನೇ ನೋಡ್ಕೋಬೇಕು. ನಮ್ಮ ಆಂಟಿ ಮನೆಯಲ್ಲಿ ಊಟ ಮುಗಿಸ್ಕೊಂಡು ನಾವು ಹೊರಟಿದ್ದು ಸುಮಂಗಲಿ ಸೇವಾಶ್ರಮ್ಗೆ. ಅಲ್ಲಿ ನಮ್ಮ ಅಮ್ಮ ಅತ್ತೆ ಇರ್ತಾರೆ, ಅಂದರೆ ನನಗೆ ಅಜ್ಜಿ ಆಗಬೇಕು. ಅವ್ರಿಗೆ ನನ್ನ ಮಗ ಅಂದರೆ ತುಂಬ ತುಂಬ ಇಷ್ಟ. ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಅಥವಾ ಮಂತ್ಲಿ 15 days ಒನ್ಸ್ ಆ ಥರನಾದರೂ ಕರ್ಕೊಂಡು ಹೋಗಲೇಬೇಕು. ಅದಕ್ಕೋಸ್ಕರ ನಾನು ಕೂಡ ಅವ್ರನ್ನ ನೋಡೋಕೆ ಹೋಗ್ತಾ ಇರ್ತೀನಿ. ಅದಕ್ಕೋಸ್ಕರ ನಾವು ಸುಮಂಗಲಿ ಸೇವಾಶ್ರಮ್ಗೆ ಹೋದ್ವಿ. ಅಲ್ಲಿ ನಮ್ಮ ಅತ್ತೆ ಜೊತೆ ತುಂಬ ಆಟ ಆಡ್ದವನು, ನಾನು ಅತ್ತೆ ಅಂತಲೇ ಕರಿತೀನಿ. ನಾವು ಅದಾದಮೇಲೆ ಸುಶೀಲಮ್ಮ ಅವರಿಗೆ ಕೂಡ ವಿಶ್ ಮಾಡಿದ್ವಿ. ಅವ್ರಿಗೆ ಪದ್ಮಶ್ರೀ ಸಿಕ್ಕಿದೆ. ಅದು ನಮಗೆ ತುಂಬ ಅಂದರೆ ತುಂಬ ಖುಷಿ ತರುವಂಥ ವಿಷಯ. ಯಾಕಂದರೆ ನಾವು ಅವ್ರಿಗೆ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ನನ್ನ ಮಗ ಎಷ್ಟಿದ್ದಾನೋ ಆ ವಯಸ್ಸಿಂದ ನಾವು ಅವ್ರನ್ನ ನೋಡ್ತಾ ಇರೋದು. ಅವರ ಒಂದು ಸೋಷಿಯಲ್ ಸರ್ವೀಸ್ಗೆ ಅವರಿಗೆ ಪದ್ಮಶ್ರೀ ಸಿಕ್ಕಿದೆ. ತುಂಬ ಖುಷಿ ಆಯಿತು. ಅದಕ್ಕೆ ಅವ್ರಿಗೆ ವಿಶ್ ಮಾಡಲಿಕ್ಕೋಸ್ಕರನೂ ನಾವು ಆಶ್ರಮಿಗೆ ಹೋಗಿದ್ವಿ. ಫ್ಲವರ್ ಫ್ರೂಟ್ಸ್ ಕಂಗ್ರ್ಯಾಚುಲೇಷನ್ಸ್ बोले हैप्पी बर्थडे बोला ನಾವು ಆಶ್ರಮಿಂದ ನಮ್ಮ ಚಿಂಟು ಮನೆಗೆ ಹೋಗ್ತಾ ಇದ್ದೀವಿ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ. ಆಶ್ರಮದಲ್ಲಿ ಸುಶೀಲಮ್ಮ ಅವ್ರಿಗೆ ಮೀಟ್ ಮಾಡಿದ್ವಿ. ಅವ್ರಿಗೆ ಪದ್ಮಶ್ರೀ ಸಿಕ್ಕಿದೆ. ಅದಕ್ಕೆ ಹೋಗಬೇಕು ಅಂತ ತುಂಬ ದಿನದಿಂದ ನಾವು ವೇಟ್ ಮಾಡ್ತಾ ಇದ್ವಿ. ಬಟ್ ತುಂಬ ಬ್ಯುಸಿ ಇದ್ದರು. ಇವಾಗ ಸ್ವಲ್ಪ ಟೈಮ್ ಮಾಡ್ಕೊಂಡು ನಮಗೂ ಹೋಗೋಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತು ಹೋಗಿ ಅವ್ರಿಗೆ ವಿಶ್ ಮಾಡ್ಬಿಟ್ಟು ಬಂದ್ವಿ. ಈಗ ಚಿಂಟು ಮನೆಗೆ ಹೋಗಿ ಕೇಕ್ ಕಟ್ ಮಾಡಬೇಕು. ಆಲ್ರೆಡಿ ಟೈಮ್ 6:30 ಏನೋ ಆಗಿದೆ. ನಾವು ಬೆಲ್ ಸರ್ಕಲ್ ಫ್ಲೈಓವರ್ ಹತ್ರ ಇದ್ದೀವಿ. ಇಷ್ಟು ಟ್ರಾಫಿಕ್. ಇಲ್ಲಿಂದ ಸೌಮ್ಯ ಕಾರಲ್ಲಿ ಕೂತ್ಕೊಂಡು ಮೇಕಪ್ ಮಾಡ್ಕೋತಾ ಇದ್ದಾರೆ. ಇಲ್ಲಿ ನಮ್ಮ ಆಂಟಿ, ನನ್ನ ಮಗ ಮಲ್ಕೊಂಬಿಟ್ಟ. ಎದ್ದಿದ್ದ ಇಷ್ಟೊತ್ತು ಚೆನ್ನಾಗಿ ಆಟ ಆಡ್ದ ಆಶ್ರಮಲ್ಲಿ, ಈಗ ಮಲ್ಕೊಂಬಿಟ್ಟ. ಇಟ್ಟಿದ್ದು ಅಳಿಸ್ಕೊಂಡ್ಬಿಟ್ಟಿದ್ದಾನೆ ಆಗ್ಲೇ ಇಟ್ಟೆ. ಈ ಕಡೆ ಚಿಂಟು ಸುಮ್ಮನೆ ಇರು. ಚಿಂಟು ಬೇಡ, ನಿಂದು ಅದು, ನೀನ್ ಕುಡಿ. ಅವಂದ್ರಲ್ಲಿ ಕುಡಿತಾನೆ. ಫೋನ್ ಬಂತು. ಚಿಂಟು ಇಲ್ಲಿ ನೋಡ. ಚಿಂಟು ಬಾಯ್ಲಿ ಬಾ. ಸಂವೇದ್ ಅಚ್ಚೋ ಕಾಯ್ ಕರ್ಲಮ್ಮ ಚಿಂಟು. ಏ ಬೀಳ್ತೀಯ. ಅಯ್ಯೋ ಚಿನ್ನಿ, ಚಿಂಟು ದೇಸ್ ಹೊಡ್ಕಂದ. ಹೌದು, ಕಟ್ ಮಾಡ್ತೀಯ ನೋಡು. ಆಗಲ್ವಾ? ಇಲ್ಲ ಬ್ಯಾಂಡೇಡ್ ಹಾಕ್ಬಿಡ್ತೀಯ. ಏ ಅದ್ ಬಾಣ್ತೈತಿ ಮಾತನ. ಈ ಕಡೆ ತಿರುಗಿಸು.
ಸೋಡ್ ಹಾ ಹೊರಡೋಣ ಎಲ್ಲೋಗೋಣ ಅಶ್ವಿತ ಊಟಕ್ಕೆ ಅವ್ರ ಮನೆಗೆ ಹೋಗ್ಬೇಕಾ? ಇಲ್ಲ ನಮ್ಮ ಅಕ್ಕ ಇರ್ತಾರೆ ಚಿಂತನ ಮತ್ತೆ ಓ ಸರಿ ಬನ್ನಿ, ನಿನ್ನಿಷ್ಟ, ನನಗೇನಿಲ್ಲ. ಎಲ್ಲ ಹೋಗೋಣ ನೀನೇ ಯೂಗಲ್ ರೋಡ್ ನಂದನ ನಂದಿನಿ ಇಲ್ಲ ಅಂದ್ರೆ ಅಲ್ಲಿ ಸಂಪಶಾಲಾ ಅಯ್ಯೋ ಎಲ್ಲಾದ್ರೂ ಇಲ್ಲೇ ಹತ್ರದಲ್ಲಿ ಹೋಗೋಣ ನಡಿ. ಇದೆಲ್ಲ ಸುತ್ತಾನ ಅಲ್ವಾ ಇರೋದು. ಎಲ್ಲಾದ್ರೂ ಓಕೆ. ಇಟ್ಟಿರಿ ಎಮರ್ಜೆನ್ಸಿಗೆ. ಹಾ ಸರಿ. कुलचा ये पनीर कोफ्ता तुम्ही तुम्ही वेगळा बोला. ಸೊ ಎಲ್ಲರೂ ಹೋಟೆಲ್ಗೆ ಹೋಗಿದ್ವಿ ಎಲ್ಲರೂ, ಚಿಂಟಿ ಬರ್ಡೇ ಟ್ರೀಟ್ಗೋಸ್ಕರ. ಮತ್ತು ಅಲ್ಲಿ ಹೋಟೆಲ್ ಪಾಕಶಾಲಾಗೆ ಹೋಗಿದ್ವಿ ವಿದ್ಯಾರಣ್ಯಪುರಲ್ಲಿ. ಅಲ್ಲಿ ಹೋಗಿ ಎಲ್ಲ ಊಟ ಮಾಡಿಕೊಂಡು ಏನೇನು ರೋಟಿ ಕರಿ ಮತ್ತು ಸ್ಟಾರ್ಟರ್ಸ್ ಎಲ್ಲ ತಿಂದ್ಕೊಂಡು ಈಗ ನಾವು ನಮ್ಮ ಮನೆಗೆ ಹೊರಟಿದ್ದೀವಿ. ಸೌಮ್ಯ ಮತ್ತು ನಮ್ಮ ಚಿಕ್ಕಮ್ಮನಿಗೆ ಡ್ರಾಪ್ ಮಾಡಿಬಿಟ್ಟು ಅವ್ರ ಮನೆ ಹತ್ರ ಈಗ ನಾವು ನಮ್ಮ ಮನೆಗೆ ಹೊರಟ್ವಿ. ಇನ್ನೇನು ನಾವು ಕೂಡ ರೀಚ್ ಆಗ್ತೀವಿ. ಚೆನ್ನಾಗಿತ್ತು ಇವತ್ತಿನ ದಿನ ಅಂತ ಹೇಳ್ಬೋದು. ಆಶ್ರಮ್ಗೆ ಹೋಗಿದ್ವಿ, ಅಲ್ಲಿ ಅಮ್ಮನ ಮೀಟ್ ಆಗಿದ್ವಿ. ಅದಾದಮೇಲೆ ಬರ್ಡೇಗೆ ಹೋದ್ವಿ, ಅಲ್ಲೊಂದು ಸ್ವಲ್ಪ ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ಹಾಗೆ ಟೈಮ್ ಹೋಯಿತು, ವೀಕೆಂಡ್ ಕೂಡ ಆಗೋಯಿತು. ನಾಳೆ ಸಂಡೇ ಸ್ವಲ್ಪ ರೆಸ್ಟ್ ಮಾಡಬೇಕು